ಶಿಡ್ಲಘಟ್ಟ ತಾಲೂಕಿನ ಅಬ್ಲೂಡು ಹಾಗೂ ಗುಡಿಹಳ್ಳಿ ಗ್ರಾಮದ ಬಳಿ ಇರುವ ಸರ್ಕಾರಿ ಕೆರೆಯ ಬಳಿ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಹಾಕಿಕೊಂಡು ಮೋಟಾರ್ ಬಳಸಿ ಕೆರೆಯ ನೀರು ತೋಟಕ್ಕೆ ಕೆಲವರು ಬಳಸುತ್ತಿದ್ದಾರೆ ಎಂಬ ಮಾಹಿತಿಯ ಮೇರೆಗೆ ಇಂದು ತಹಸೀಲ್ದಾರ್ ನೇತೃತ್ವದಲ್ಲಿ ಬೆಸ್ಕಾಂ ಹಾಗೂ ಪೊಲೀಸ್ ಸಿಬ್ಬಂದಿ ದಾಳಿ ನಡೆಸಿ ಸ್ಥಳದಲ್ಲಿದ್ದ ಮೋಟಾರ್ ಪಂಪ್ ಕೇಬಲ್ ವಶಪಡಿಸಿಕೊಂಡ ನಂತರ ತಹಸೀಲ್ದಾರ್ ಬಿಎನ್ ಸ್ವಾಮಿ ಮಾತನಾಡಿದರು. ಸರ್ಕಾರಿ ಕೆರೆಯ ನೀರು ಅನುಮತಿ ಇಲ್ಲದೆ ಬಳಸುವುದು ಶಿಕ್ಷಾರ್ಹ ಅಪರಾಧ. ಸಾಲದಕ್ಕೆ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡೆದು ರಾತ್ರಿ ವೇಳೆ ನೀರು ಹರಿಸುವುದು ಮತ್ತಷ್ಟು ಅಪರಾಧ ಹಾಗೂ ಅಪಾಯಕ್ಕೆ ಕಾರಣವಾಗುತ್ತದೆ. ಇದರಿಂದ ಪ್ರಾಣಹಾನಿ ಸಂಭವಿಸುವ ಸಾಧ್ಯತೆಗಳಿವೆ. ಹಾಗಾಗಿ ಯಾರೂ ಇಂತಹ ದುಸ್ಸಾಹಸಕ್ಕೆ ಕೈ ಹಾಕಬಾರದು. ನಮ್ಮ ಕೆರೆಗಳಿಗೆ ನೀರು ಬಂದರೆ ಈ ಭಾಗದ ಎಲ್ಲ ರೈತರಿಗೂ ಅನುಕೂಲವಾಗುತ್ತದೆ ಎಂಬುದನ್ನು ಅರಿಯಬೇಕು ಎಂದರು. ಬೆಳಗ್ಗೆ ಗುಡಳ್ಳಿ ಮತ್ತು ಅಬ್ಲೂಡು ಗ್ರಾಮಕ್ಕೆ ಹೊಂದಿಕೊಂಡಿರುವಂತಹ ಕೆರೆಯ ನೀರನ್ನು ಅಕ್ರಮವಾಗಿ ಹಲವಾರು ದಿನಗಳಿಂದ ಹೊಡಿತಿರೋದು ನಮಗೆ ಕಂಪ್ಲೇಂಟ್ ಇತ್ತು. ಹಾಗಾಗಿ ಇವತ್ತು ನಾವು ಬೆಳಗ್ಗೆ ಸುಮಾರು 9:30ಗೆ ಭೇಟಿ ಮಾಡಿದಲ್ಲಿ ಅದು ಸಂಜೆ ಟೈಮು ಕತ್ಲಾದ ಮೇಲೆ ನೀರು ಹೊಡಿತಾರೆ ಅನ್ನೋದು ಮಾಹಿತಿ ಇತ್ತು. ಹಾಗಾಗಿ ನಾವು ಅಲ್ಲೆಲ್ಲ ಓಡಾಡಿದಾಗ ನಾವು ಮತ್ತು ಪೊಲೀಸ್ ಅಧಿಕಾರಿಗಳು ಹಾಗೆ ಬೆಸ್ಕಾಂ ಅವರು ಕೂಡ ಬಂದಿದ್ದರು. ಅಲ್ಲಿ ತೋಟದಲ್ಲಿ ಅಕ್ರಮವಾಗಿ ಟ್ರಾನ್ಸ್ಫಾರ್ಮರ್ಗೆ ವೈರನ್ನು ಕರೆಂಟನ್ನು ಕನೆಕ್ಷನ್ ತೊಗೊಂಡು ಮೋಟ್ರನ್ನ ಒಂದು ಕೆರೆ ಪಕ್ಕದಲ್ಲಿದ್ದಂಥ ಕಾಲುವೆಯಲ್ಲಿ ಔಸಿಟ್ಟಿದ್ರು. ಅದನ್ನೆಲ್ಲ ಕೂಡ ಸುಬರ್ದಿಗೆ ತೊಗೊಂಡು ಸೀಸ್ ಮಾಡಿದ್ದೀವಿ. ಅದನ್ನು ಶ್ರೀನಾಥ್ ಅಂತ ಒಬ್ಬ ಹುಡುಗ ಬಂದು ವಿಚಾರಣೆ ಮಾಡಿ, ಇಲ್ಲ ಸರ್ ಅದು ನಾವು ಬೇರೆ ಉದ್ದೇಶಕ್ಕೆ ಅಂತ ಹೇಳಿದಾಗ ಅವ್ರನ್ನೂ ಕೂಡ ನಾವು ವಿಚಾರಣೆಗೆ ಬರಲಿಕ್ಕೆ ಹೇಳಿದ್ದೀವಿ. ಆತನೂ ಬಂದಿದ್ದಾನೆ. ಈಗ ಅದನ್ನು ಸೀಸ್ ಮಾಡಿ ಸಂಬಂಧಪಟ್ಟ ಇಲಾಖೆಗಳು ಮೈನರ್ ಇರಿಗೇಷನ್ನು ಹಾಗೂ ಬೆಸ್ಕಾಂ ಕರೆಂಟನ್ನು ಕದ್ದಿರೋದಕ್ಕೆ ಬೆಸ್ಕಾಮು ಮತ್ತು ನೀರನ್ನು ಕದ್ದಿರೋದಕ್ಕೆ ಮೈನರ್ ಇರಿಗೇಷನ್ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ. ಸ್ಥಳದಲ್ಲಿ ದೊರೆತ ಮೋಟಾರ್ ಪಂಪ್ ಕೇಬಲ್ ಸದ್ಯಕ್ಕೆ ಗ್ರಾಮಾಂತರ ಪೊಲೀಸ್ ಠಾಣೆ ವಶಕ್ಕೆ ನೀಡಿದ್ದು ಮುಂದಿನ ಕ್ರಮಕ್ಕಾಗಿ ಸಣ್ಣ ನೀರಾವರಿ ಇಲಾಖೆಗೆ ಬರೆಯುವ ಮೂಲಕ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಗ್ರಾಮಾಂತರ ಠಾಣೆ ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ನಾಗರಾಜ್, ಬೆಸ್ಕಾಂ ಸಹಾಯಕ ಇಂಜಿನಿಯರ್ ಕಿರಣ್, ಕಂದಾಯ ಇಲಾಖೆಯ ರಾಜಸ್ವ ನಿರೀಕ್ಷಕ ವೇಣುಗೋಪಾಲ್, ಗ್ರಾಮ ಲೆಕ್ಕಿಗ ಮುನಿರಾಜು, ಬೆಸ್ಕಾಂ ಸಿಬ್ಬಂದಿ ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.